ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ ರಾಜ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಟೊಮೆಟೊ ದೋಸೆ. ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ದಪ್ಪದಾದ 2 ಟೊಮೆಟೊನ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಬಿಸಿನೀರಲ್ಲಿ ನೆನೆಸಿರ್ತಕ್ಕಂಥ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 4ರಿಂದ 5 ಇದೆ. ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆನ ಆ್ಯಡ್ ಮಾಡಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಪೇಸ್ಟ್ ಮಾಡಿರೋದನ್ನು ಈ ದೋಸೆ ಬ್ಯಾಟರ್ ರೆಡಿ ಇದೆ. ಈ ದೋಸೆ ಬ್ಯಾಟರ್ಗೆ ನಾವೇನು ಮಾಡಿದ್ದೀವಿ ಟೊಮೆಟೊ ಪೇಸ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ದೋಸೆ ಬ್ಯಾಟರ್ ನೋಡಿ ಈ ಥರ ರೆಡಿ ಇದೆ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು. ಜಾಸ್ತಿ ತೆಳುವಾದ್ರೂ ಕ್ರಿಸ್ಪಿಯಾಗಿ ಬರೋದಿಲ್ಲ ದೋಸೆ. ಓಕೆ, ಈಗ ದೋಸೆ ಮಾಡೋದಕ್ಕೆ ತವ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಅದನ್ನು ನೀಟಾಗಿ ಒರೆಸಿ ದೋಸೆ ಹಿಟ್ಟು ಏನು ಬ್ಯಾಟರ್ ಇದೆ ಆ ಬ್ಯಾಟರ್ನ ಹಾಕಿ ದೋಸೆನ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದ ನಂತರ 2 ಸೆಕೆಂಡ್ ಹಾಗೆ ಬಿಡಬೇಕು. ಅದು ಸ್ವಲ್ಪ ಡ್ರೈ ಆಗ್ತಾಯಿದೆ ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಬದಿಯಲ್ಲಿ ದೋಸೆನ ಫ್ರೈ ಮಾಡಬೇಕು. ಫ್ರೈ ಮಾಡಿ ನೋಡಿ, ಒಂದು ಸರಿ ಈ ಥರ ದೋಸೆನ ಮಾಡಿ ನೋಡಿ. ಇದನ್ನು ಬೇಕಾದ್ರೆ ನೀವು ರೆಡಿ ಹಿಟ್ಟಿಗೂ ಮಾಡ್ಬೋದು, ಅಥವಾ ಹಿಂದಿನ ದಿನ ಮಿಕ್ತಿರ್ತಂಥ ದೋಸೆ ಹಿಟ್ಟೇನಿದೆ ಅದಕ್ಕೂ ನೀವು ಇದನ್ನು ಮಿಕ್ಸ್ ಮಾಡ್ಬೋದು. ಆದರೆ ಜಾಸ್ತಿ ಹುಳಿ ಬಂದಿದ್ದಾಗ ಹುಳಿ ಟೊಮೆಟೊನ ಬಳಸೋಕ್ಕೆ ಹೋಗಬೇಡಿ. ನೋಡಿ, ಈಗ ಎರಡೂ ಕಡೆಯಲ್ಲೂ ನೀಟಾಗಿ ಕ್ರಿಸ್ಪಿಯಾಗಿ ಬೇಯಿಸಬೇಕು. ನೋಡಿ ದೋಸೆ ಯಾವ ಕಲರ್ ಇದೆ ಅಂತ. ಆ ಕಲರ್ ಹೊಂಬಣ್ಣ ಬರೋವರೆಗೂ ಆ ದೋಸೆನ ನೀಟಾಗಿ ಅದನ್ನು ಬೇಯಿಸಿ, ಇಲ್ಲಾಂದರೆ ಒಳಗಡೆ ಹಿಟ್ಟು ಥರ ಇರುತ್ತೆ. ಹಾಗಾಗಿ ನೀಟಾಗಿ ಅದನ್ನು ಬೇಯಿಸಿ ನೆಕ್ಸ್ಟು ತೆಗ್ದಿಡಿ. ನೋಡಿ ಹಾಗೆ ಹೇಗಿದೆ ನೋಡಿ, ಅದರ ಟೆಕ್ಸ್ಚರು, ಕ್ರಿಸ್ಪಿನೆಸ್ಸು, ಆ ಸಾಫ್ಟ್ ಎಲ್ಲ ಹೇಗಿದೆ ನೋಡಿ ದೋಸೆ ಯಾವ ಬಣ್ಣ ಬಂದಿದೆ ಅಂತ. ಚೆನ್ನಾಗಿದೆ ಎಲ್ಲ ನೋಡಲಿಕ್ಕೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಈಗ ನಾನು ಮತ್ತೊಂದು ದೋಸೆನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರನೇ ಮತ್ತೆ ಬ್ಯಾಟರ್ನ ತೊಗೊಂಡು ದೋಸೆ ಹಾಕಿ ಸ್ವಲ್ಪ ಡ್ರೈ ಆಗೋ ತನಕ ಬಿಟ್ಟು ಮತ್ತೆ ಅದಕ್ಕೆ ಆಯಿಲ್ನ ಸ್ಪ್ರೇ ಮಾಡಿ ನೀಟಾಗಿ ಬೇಯಿಸಿ. ನಿಜವಾಗ್ಲೂ ಫ್ರೆಂಡ್ಸ್, ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ದೋಸೆ ಹಿಟ್ಟು ಮಿಕ್ಕಿದಾಗ ಅಲ್ಲ, ಇದೇ ದೋಸೆ ಮಾಡಬೇಕು ಅಂತಲೇ ಮತ್ತೆ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಹೇಗೆ ಅದು ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಯಾವ್ದಾದ್ರು ಪಲ್ಯ ಜೊತೆ ನಿಮ್ಗೆ ಇಷ್ಟ ಇದ್ದರೆ ಪಲ್ಯ ಜೊತೆನೂ ಇದನ್ನು ನೀವು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ. ಒಂದು ಸರಿ ಟ್ರೈ ಮಾಡಿ. ನಿಮಗೆ ನಾನು ಮಾಡ್ತಿರ್ತಕ್ಕಂಥ ಟೊಮೆಟೊ ದೋಸೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.